ಚಾಮರಾಜನಗರದ ಹನೂರು ಪೊಲೀಸ್ ಠಾಣೆ ಮುಂದೆ ದಿಢೀರ್ ರಸ್ತೆ ತಡೆದು ಪ್ರತಿಭಟನೆ ನಡೆಸುತ್ತಿದ್ದವರನ್ನು ತೆರವುಗೊಳಿಸುವ ವೇಳೆ ಉದ್ರಿಕ್ತರು ಪೊಲೀಸರೊಂದಿಗೆ ವಾಗ್ವಾದ ನಡೆಸಿ ಇನ್ಸ್ಪೆಕ್ಟರ್ ಆನಂದಮೂರ್ತಿ ಮೇಲೆ ಹಲ್ಲೆ ನಡೆಸಿದ್ದಾರೆ. ಪರಿಸ್ಥಿತಿ ವಿಕೋಪಕ್ಕೆ ತಿರುಗುತ್ತಿದ್ದಂತೆ ಪೊಲೀಸರು ಲಾಠಿ ಬೀಸಿ ಗುಂಪನ್ನು ಚದುರಿಸಿದ್ದಾರೆ. ಸ್ಥಳಕ್ಕೆ ಮೈಸೂರು ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ ಭೇಟಿ ನೀಡಿ ಪರಿಸ್ಥಿತಿ ತಹಬದಿಗೆ ತಂದಿದ್ದು ಸದ್ಯ ರಸ್ತೆಯಲ್ಲಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗಿದೆ. ಹನೂರು ಮತ್ತು ಮೈಸೂರಿನಲ್ಲಿ ಮೂವರ ಹತ್ಯೆ ಖಂಡಿಸಿ ಆಕ್ರೋಶ ಭುಗಿಲೆದ್ದಿದೆ. ಕೆಆರ್ ಆಸ್ಪತ್ರೆ ಶವಾಗಾರದ ಬಳಿ ಮೃತರ ಕುಟುಂಬಸ್ಥರ ಆಕ್ರೋಶ ಮುಂದುವರೆದಿದೆ. ಜಿಲ್ಲಾಡಳಿತ ಹಾಗೂ ಸರ್ಕಾರದ ಮೌನ ಹಾಗೂ ಪರಿಹಾರ ಘೋಷಣೆಯಾಗದಿರುವುದಕ್ಕೆ ಸಾರ್ವಜನಿಕರಿಂದ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಚಾಮರಾಜನಗರದಲ್ಲಿ ಅರಣ್ಯ ಸಿಬ್ಬಂದಿ ಗುಂಡೇಟಿಗೆ ಮೂವರು ಬಲಿಯಾದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮ್ಯಾಜಿಸ್ಟ್ರೇಟ್ ತನಿಖೆಗೆ ಜಿಲ್ಲಾಧಿಕಾರಿಗಳು ಅಧಿಕೃತವಾಗಿ ಆದೇಶಿಸಿದ್ದಾರೆ. ಈ ಕುರಿತು ತನಿಖೆ ನಡೆಸಿ 7 ದಿನಗಳ ಒಳಗಾಗಿ ವರದಿ ಸಲ್ಲಿಸುವಂತೆ ಕೊಳ್ಳೇಗಾಲ ಉಪವಿಭಾಗಾಧಿಕಾರಿ ಹಾಗೂ ಐಎಎಸ್ ಅಧಿಕಾರಿ ದಿನೇಶ್ ಕುಮಾರ್ ಮೀನಾ ಅವರನ್ನು ನೇಮಕ ಮಾಡಲಾಗಿದೆ. ಇವರ ನೇತೃತ್ವದಲ್ಲೇ ಮುಂದಿನ ತನಿಖಾ ಪ್ರಕ್ರಿಯೆಗಳು ಚುರುಕಾಗಿ ನಡೆಯಲಿದೆ. ಚಾಮರಾಜನಗರದ ಹನೂರಿನಲ್ಲಿ ಅರಣ್ಯಾಧಿಕಾರಿಗಳ ಗುಂಡೇಟಿಗೆ ಮೂವರು ಮೃತಪಟ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹನೂರು ಪೊಲೀಸ್ ಠಾಣೆಯಲ್ಲಿ ಕೊಲೆ ಪ್ರಕರಣ ದಾಖಲಾಗಿದೆ. ಮೃತ ಆತೋಣಿ ಸ್ವಾಮಿ ಪತ್ನಿ ಲೂಡ್ದಾ ಮೇರಿ ನೀಡಿದ ದೂರಿನ ಮೇರೆಗೆ ಬಿಎನ್ಎಸ್ 103 ಅಡಿಯಲ್ಲಿ ಎಫ್ಐಆರ್ ದಾಖಲಿಸಲಾಗಿದೆ. ಕಾಡಿಗೆ ಮೇಯಲು ಹೋದ ಹಸುಗಳನ್ನು ಹುಡುಕ ತೆರಳಿದ್ದಾಗ ಅರಣ್ಯ ಅಧಿಕಾರಿಗಳು ಗುಂಡಿಟ್ಟು ಹತ್ಯೆ ಮಾಡಿರುವ ಬಗ್ಗೆ ದೂರಿನಲ್ಲಿ ಗಂಭೀರ ಆರೋಪ ಮಾಡಲಾಗಿದೆ. ಚಾಮರಾಜನಗರದಲ್ಲಿ ಅರಣ್ಯ ಇಲಾಖೆ ವೈಫಲ್ಯದಿಂದ ವ್ಯಕ್ತಿ ಸಾವನ್ನಪ್ಪಿದ್ದು ಸಿಸಿಎಫ್ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಿ ಜೈಲಿಗಟ್ಟಬೇಕೆಂದು ರೈತ ಮುಖಂಡ ಹೊನ್ನೂರು ಪ್ರಕಾಶ್ ಆಗ್ರಹಿಸಿದ್ದಾರೆ. ಕತ್ತಿಗೆ ಗುಂಡಿಕ್ಕಿ ಕೊಲೆ ಮಾಡಿರುವ ಇವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು. ಮೃತರ ಕುಟುಂಬಕ್ಕೆ 5 ಕೋಟಿ ಪರಿಹಾರ ನೀಡಬೇಕು ಮತ್ತು ನೈತಿಕ ಹೊಣೆ ಹೊತ್ತು ಅರಣ್ಯ ಸಚಿವ ರಾಮಲಿಂಗಾರೆಡ್ಡಿ ತಕ್ಷಣವೇ ರಾಜೀನಾಮೆ ನೀಡಬೇಕೆಂದು ಅವರು ಒತ್ತಾಯಿಸಿದ್ದಾರೆ. ಅರಣ್ಯ ಸಿಬ್ಬಂದಿ ಗುಂಡೇಟಿಗೆ ಮೂವರು ಬಲಿ ಪ್ರಕರಣದ ತನಿಖೆಗೆ ಮ್ಯಾಜಿಸ್ಟ್ರೇಟ್ ತನಿಖೆಗೆ ಸರ್ಕಾರ ಆದೇಶಿಸಿದೆ. ನಾಳೆ ಸಿಎಂ ಮಹತ್ವದ ಸಭೆ ನಡೆಸಿ ಪರಿಹಾರ ವಿತರಣೆ ಬಗ್ಗೆ ಚರ್ಚಿಸಲಿದ್ದಾರೆ. ಸದನದಲ್ಲೂ ಈ ಪ್ರಕರಣ ಪ್ರತಿಧ್ವನಿಸುವ ಸಾಧ್ಯತೆ ಇದೆ. ಸಚಿವ ವಿಜಯಾನಂದ ಕಾಶಪ್ಪನವರ್ ಅವರ ಆರ್ಎಸ್ಎಸ್ ಮೇಲಿನ ವಿದೇಶಿ ಅಕ್ರಮ ಹಣದ ಆರೋಪಕ್ಕೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಗುಳ್ಳೇದ ಗುಡ್ಡದಲ್ಲಿ ತಿರುಗೇಟು ನೀಡಿದ್ದಾರೆ. ಆರ್ಎಸ್ಎಸ್ಗೆ ಹಣ ಎಲ್ಲಿಂದ ಬರುತ್ತದೆ ಎಂಬ ಬಗ್ಗೆ ತನಿಖೆ ನಡೆಸಲಿ, ತಮ್ಮ ಅಭ್ಯಂತರವಿಲ್ಲ ಎಂದಿರುವ ಅವರು ಆರೋಪ ಮಾಡುವವರ ಆದಾಯ ಮೂಲದ ಬಗ್ಗೆಯೂ ಪ್ರಶ್ನಿಸಿದ್ದಾರೆ. ಜಿಲ್ಲೆಯ ಹನೂರಿನಲ್ಲಿ ನಡೆದ ಎನ್ಕೌಂಟರ್ ಪ್ರಕರಣದ ಮ್ಯಾಜಿಸ್ಟ್ರೇಟ್ ತನಿಖೆ ಆರಂಭವಾಗಿದ್ದು ಸ್ಥಳ ಮಹಜರು ನಡೆಸಲಾಗಿದೆ. ತನಿಖೆಗಾಗಿ 7 ದಿನಗಳ ಗಡುವು ನೀಡಲಾಗಿದ್ದು ಮರಣೋತ್ತರ ಪರೀಕ್ಷೆ ವರದಿ ಬಂದ ಕೂಡಲೇ ಜಿಲ್ಲಾಧಿಕಾರಿಗೆ ಸಂಪೂರ್ಣ ವರದಿ ಸಲ್ಲಿಸಲಾಗುವುದು ಎಂದು ಕೊಳ್ಳೇಗಾಲ ಉಪವಿಭಾಗಾಧಿಕಾರಿ ದಿನೇಶ್ ಕುಮಾರ್ ಮೀನಾ ತಿಳಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಹನೂರು ಎನ್ಕೌಂಟರ್ ಪ್ರಕರಣದಲ್ಲಿ ಮೃತರ ಕುಟುಂಬಗಳಿಗೆ ಸರ್ಕಾರದಿಂದ ತಲಾ 5 ಲಕ್ಷ ಹಾಗೂ ವೈಯಕ್ತಿಕವಾಗಿ 10 ಲಕ್ಷ ಪರಿಹಾರ ನೀಡುವುದಾಗಿ ಶಾಸಕ ಎಂ ಮಂಜುನಾಥ್ ಘೋಷಿಸಿದ್ದಾರೆ. ಅಧಿಕಾರಿಗಳ ಅಮಾನತು ಹಾಗೂ ಉನ್ನತ ಮಟ್ಟದ ತನಿಖೆ ನಡೆಸಿ ಸತ್ಯ ಹೊರತರಬೇಕು ಎಂದು ಗ್ರಾಮಸ್ಥರು ಮತ್ತು ಶಾಸಕರು ಆಗ್ರಹಿಸಿದ್ದು ಸಂತ್ರಸ್ತರಿಗೆ ನ್ಯಾಯ ಕೊಡಿಸಲು ಎಲ್ಲಾ ರೀತಿಯ ಪ್ರಯತ್ನ ಮಾಡುವುದಾಗಿ ತಿಳಿಸಿದ್ದಾರೆ. ಚಾಮರಾಜನಗರ ಶೂಟೌಟ್ ಪ್ರಕರಣದಲ್ಲಿ ಮೃತರಾದವರು ಬೇಟೆಗಾರರೆಂಬುದು ಗಮನಕ್ಕೆ ಬಂದಿದ್ದು ಅವರ ಬಳಿ ಇದ್ದ ಬಂದೂಕು ಹಾಗೂ ಮಾಂಸ ಕೊಡಗಿನ ಭಾಗಮಂಡಲದಲ್ಲಿ ಮುಖ್ಯಮಂತ್ರಿಗಳು ಎಂದು ವಶಪಡಿಸಿಕೊಳ್ಳಲಾಗಿದೆ. ಅರಣ್ಯ ರಕ್ಷಣಾ ಕಾರ್ಯಾಚರಣೆ ಕುರಿತು ಜುಡಿಷಿಯಲ್ ತನಿಖೆಗೆ ಸೂಚಿಸಲಾಗಿದೆ.
ಮೃತರ ಕುಟುಂಬಕ್ಕೆ ಪರಿಹಾರ ಕುರಿತು ಮುಂದಿನ ದಿನಗಳಲ್ಲಿ ತೀರ್ಮಾನಿಸಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಚಾಮರಾಜನಗರದ ಕಾವೇರಿ ವನ್ಯಜೀವಿ ಧಾಮದ ಶಾಖೆಯ ಅರಣ್ಯದಲ್ಲಿ ನಡೆದ ಗುಂಡಿನ ದಾಳಿ ಪ್ರಕರಣದ ಬಗ್ಗೆ ಕೂಲಂಕಷ ತನಿಖೆ ನಡೆಸಿ ಸತ್ಯಾಸತ್ಯತೆ ಹೊರತರಲಾಗುವುದು ಎಂದು ದಕ್ಷಿಣ ವಲಯ ಐಜಿಪಿ ಡಾಕ್ಟರ್ ಎಂಬಿ ಬೋರಲಿಂಗಯ್ಯ ತಿಳಿಸಿದ್ದಾರೆ. ಹನೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮೃತನ ಪತ್ನಿಯ ಆರೋಪ ಹಾಗೂ ಅರಣ್ಯ ಇಲಾಖೆಯ ಆತ್ಮರಕ್ಷಣೆಯವಾದ ಎರಡು ಆಯಾಮಗಳಲ್ಲೂ ಸಾಕ್ಷ್ಯಾಧಾರಗಳ ಸಮೇತ ನಿಷ್ಪಕ್ಷವಾದ ತನಿಖೆ ನಡೆಸಲಾಗುವುದು ಎಂದರು. ಮುಖ್ಯಮಂತ್ರಿಯಾದ ಬಳಿಕ ಮೊದಲ ಬಾರಿಗೆ ಕೊಡಗಿಗೆ ಭೇಟಿ ನೀಡಿರುವ ಡಿಕೆ ಶಿವಕುಮಾರ್ ಭಾಗಮಂಡಲದ ಬಗಂಡೇಶ್ವರ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು. 35 ವರ್ಷಗಳ ಹೋರಾಟಕ್ಕೆ ಫಲ ಸಿಕ್ಕಿದೆ ಎಂದು ಹರ್ಷ ವ್ಯಕ್ತಪಡಿಸಿದ ಅವರು, ರೈತರ ಹಿತ ಕಾಪಾಡುವುದರೊಂದಿಗೆ ಕಾನೂನು ಪಾಲಿಸಬೇಕಿದೆ ಎಂದರು. ಸುಪ್ರೀಂ ಕೋರ್ಟ್ನಲ್ಲಿ ನಮ್ಮ ಪರ ತೀರ್ಪು ಬರುವ ವಿಶ್ವಾಸವಿದ್ದು, ವರುಣನ ಕೃಪೆಗಾಗಿ ಮತ್ತಷ್ಟು ಪೂಜೆ ಮಾಡಬೇಕಿದೆ ಎಂದು ತಿಳಿಸಿದರು. ಕರ್ನಾಟಕದಲ್ಲಿ ಆರ್ಎಸ್ಎಸ್ ನೋಂದಣಿ ಕಡ್ಡಾಯದ ಕುರಿತು ಬಿಜೆಪಿ ನಾಯಕ ಬಿಎಲ್ ಸಂತೋಷ್ ಹೇಳಿಕೆಗೆ ಸಿಎಂ ಡಿಕೆ ಶಿವಕುಮಾರ್ ತಿರುಗೇಟು ನೀಡಿದ್ದಾರೆ. ಯಾರನ್ನು ಗುರಿಯಾಗಿಸಿ ಕಾನೂನು ರೂಪಿಸುತ್ತಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಕೋರ್ಟ್ ಆದೇಶ ಹಾಗೂ ಕಾನೂನಿನ ಚೌಕಟ್ಟಿನಲ್ಲಿ ಎಲ್ಲರೂ ಕಾರ್ಯನಿರ್ವಹಿಸಬೇಕು ಎಂದಿರುವ ಅವರು, ಸರ್ಕಾರದ ಕಾನೂನನ್ನು ದುರ್ಬಳಕೆ ಮಾಡಿಕೊಳ್ಳುವುದಿಲ್ಲ ಎಂದು ತಿಳಿಸಿದ್ದಾರೆ. ಯಾವುದೇ ಸಂಘಟನೆಗಳು ಆತಂಕ ಪಡುವ ಅಗತ್ಯವಿಲ್ಲ ಎಂದು ಸ್ಪಷ್ಟನೆ ನೀಡಿದ್ದಾರೆ. ಆರ್ಎಸ್ಎಸ್ಗೆ ವಿದೇಶದಿಂದ ಕಳ್ಳಹಣ ಬರುತ್ತಿದೆ ಎಂಬ ಸಚಿವ ವಿಜಯಾನಂದ ಕಾಶಪ್ಪನವರ ಆರೋಪಕ್ಕೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಗುಳೇದಗುಡ್ಡದಲ್ಲಿ ತೀವ್ರವಾಗಿ ತಿರುಗೇಟು ನೀಡಿದ್ದಾರೆ. ನಿಮಗೆ ಬರುತ್ತಿರುವ ಹಣ ಎಲ್ಲಿಂದ ಬಂತು? ಇದು ಬೆವರು ಸುರಿದು ಸಂಪಾದಿಸಿದ ಹಣವೇ ಎಂದು ಪ್ರಶ್ನಿಸಿರುವ ಅವರು, ಆರ್ಎಸ್ಎಸ್ ಹಣದ ಬಗ್ಗೆ ತನಿಖೆ ಮಾಡಲಿ, ನನಗೂ ಯಾವುದೇ ಅಭ್ಯಂತರವಿಲ್ಲ ಎಂದು ಸವಾಲು ಹಾಕಿದ್ದಾರೆ. ಕೊಡಗು ಜಿಲ್ಲೆಯ ಭಾಗಮಂಡಲದ ಬಗಂಡೇಶ್ವರ ದೇವಾಲಯಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ತಮ್ಮ 35 ವರ್ಷಗಳ ಹೋರಾಟ ಹಾಗೂ ಪ್ರಾರ್ಥನೆಗೆ ಫಲ ಸಿಕ್ಕಿದೆ ಎಂದು ಮಾರ್ಮಿಕವಾಗಿ ನುಡಿದಿದ್ದಾರೆ. ಕಾವೇರಿ ನೀರು ಹಾಗೂ ಸುಪ್ರೀಂ ಕೋರ್ಟ್ ವಿಚಾರಣೆ ಕುರಿತು ಮಾತನಾಡಿದ ಅವರು, ರಾಜ್ಯದ ಜಲಾಶಯಗಳು ಇನ್ನು ಸಂಪೂರ್ಣ ಭರ್ತಿಯಾಗಬೇಕಿದ್ದು, ವರುಣನ ಕೃಪೆಗೆ ಹೆಚ್ಚಿನ ಪ್ರಾರ್ಥನೆ ಸಲ್ಲಿಸಲು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಮಂಡ್ಯದ ಅರಕೆರೆಯಲ್ಲಿ ನಡೆದ ಸಭೆಯಲ್ಲಿ ಕಾಂಗ್ರೆಸ್ ಶಾಸಕ ರಮೇಶ್ ಬಾಬು ಸಚಿವ ಸ್ಥಾನ ಕೈತಪ್ಪಿದ್ದಕ್ಕೆ ಭಾವುಕರಾಗಿದ್ದಾರೆ. ತಮಗೆ ಎಲ್ಲವೂ ಸಿಕ್ಕರೂ ಆಸೆಪಟ್ಟ ಸ್ಥಾನ ಸಿಗಲಿಲ್ಲ ಎಂದು ಮಾರ್ಮಿಕವಾಗಿ ಹೇಳಿದ್ದಾರೆ. ಈ ಹಿಂದೆ ತಮ್ಮ ಕುಟುಂಬ ಒಂದೇ ಪಕ್ಷದಲ್ಲಿದ್ದು, ಈಗ 10 ವರ್ಷದಿಂದ ಬೇರೆ ಪಕ್ಷದಲ್ಲಿರುವುದಾಗಿ ತಿಳಿಸಿದ್ರು. ಮುಂದೆ ಎಲ್ಲಿರುತ್ತೇನೆ, ಏನಾಗುತ್ತೇನೆಯೋ ಗೊತ್ತಿಲ್ಲ ಎಂದು ಹೇಳುವ ಮೂಲಕ ಪರೋಕ್ಷವಾಗಿ ಪಕ್ಷ ತೊರೆಯುವ ಸುಳಿವು ನೀಡಿದ್ದಾರೆ. ಬಿಡದಿ ಟೌನ್ಶಿಪ್ ಮೂಲಕ 1 ಲಕ್ಷ ಉದ್ಯೋಗ ಸೃಷ್ಟಿಸುವುದಾಗಿ ಸಿಎಂ ಹಾಗೂ ಡಿಸಿಎಂ ನೀಡಿದ ಹೇಳಿಕೆಗೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ತೀವ್ರ ತಿರುಗೇಟು ನೀಡಿದ್ದಾರೆ. ರೈತರು ಜಮೀನು ಬಿಟ್ಟುಕೊಡಲು ಸಿದ್ಧವಿಲ್ಲದಿರುವಾಗ ಉದ್ಯೋಗ ಎಲ್ಲಿ ಸೃಷ್ಟಿಸುತ್ತೀರಿ ಎಂದು ಪ್ರಶ್ನಿಸಿದ್ದಾರೆ. ರೈತರ ಹೋರಾಟಕ್ಕೆ ನಮ್ಮ ಸಂಪೂರ್ಣ ಬೆಂಬಲವಿದೆ ಎಂದು ಎಚ್ಚರಿಸಿದ್ದಾರೆ. ವಂದೇ ಮಾತರಂ ಹಾಡುವುದರಿಂದ ದೇಶಕ್ಕೆ ಯಾವುದೇ ಸಮಸ್ಯೆ ಇಲ್ಲ ಎಂದು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಸ್ಪಷ್ಟಪಡಿಸಿದ್ದಾರೆ. ಗುಳೇದಗುಡ್ಡದಲ್ಲಿ ಮಾತನಾಡಿದ ಅವರು, ಈ ವಿಚಾರವಾಗಿ ಈಗಾಗಲೇ ಸ್ಪಷ್ಟನೆ ನೀಡಲಾಗಿದೆ ಎಂದರು. ವಂದೇ ಮಾತರಂ ಕುರಿತು ಕಾಂಗ್ರೆಸ್ ಮುಖಂಡರು ಅನಾವಶ್ಯಕ ಚರ್ಚೆಗಳನ್ನು ಹುಟ್ಟುಹಾಕುತ್ತಿದ್ದಾರೆ ಎಂದು ಕಿಡಿಕಾರಿದ್ದಾರೆ. ಈ ಮೂಲಕ ಕಾಂಗ್ರೆಸ್ ವಿರುದ್ಧ ಕೇಂದ್ರ ಸಚಿವರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಬೆಳಗಾವಿ ಜಿಲ್ಲೆಯಲ್ಲಿ ಮಳೆ ಇಲ್ಲದೆ ಶೇಂಗಾ, ಮೆಕ್ಕೆಜೋಳ ಸೇರಿ ಪ್ರಮುಖ ಬೆಳೆಗಳು ಹಾನಿಗೀಡಾಗಿದ್ದು, ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಬರಪೀಡಿತ ಯರಗಟ್ಟಿ, ರಾಮದುರ್ಗ ಹಾಗೂ ಸವದತ್ತಿ ತಾಲೂಕುಗಳಲ್ಲಿ ಪರಿಶೀಲನೆ ನಡೆಸಿದ್ರು. 40% ಮಳೆ ಕೊರತೆಯಾಗಿದ್ದು, ಮುಂದಿನ ವಾರವೂ ಮಳೆಯಾಗದಿದ್ರೆ ಹಾನಿ ಹೆಚ್ಚಲಿದೆ ಎಂದು ಡಿಸಿ ಮೊಹಮ್ಮದ್ ರೋಷನ್ ಎಚ್ಚರಿಸಿದ್ದಾರೆ. ಕೂಡಲೇ ಸರ್ಕಾರದ ವರದಿ ಸಲ್ಲಿಸಲು ಹಾಗೂ ಹೆಚ್ಚಿನ ಪರಿಹಾರ ನೀಡಲು ರೈತರು ಮನವಿ ಮಾಡಿದ್ದಾರೆ. ಬೆಳಗಾವಿ ಜಿಲ್ಲೆಯಲ್ಲಿ ಮಳೆ ಇಲ್ಲದೆ 65,000 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದ್ದು, ಪರಿಸ್ಥಿತಿ ಗಂಭೀರವಾಗಿದೆ ಎಂದು ಸಚಿವ ಸತೀಶ್ ಜಾರಕಿಹೊಳಿ ತಿಳಿಸಿದ್ದಾರೆ.
ಬರ ಪರಿಶೀಲನೆ ನಡೆಸಿ ಮಾತನಾಡಿದ್ರು. 10 ದಿನಗಳ ಬಳಿಕ ಮತ್ತೆ ಸಮೀಕ್ಷೆ ನಡೆಸಿ ಕೇಂದ್ರ ಸರ್ಕಾರಕ್ಕೆ ವರದಿ ನೀಡಿ ಮಧ್ಯಂತರ ಬರ ಘೋಷಿಸುವಂತೆ ಸಿಎಂ ಗಮನಕ್ಕೆ ತರಲಾಗುವುದು. ಮಲಪ್ರಭಾ ಜಲಾಶಯದ ನೀರನ್ನು ಜುಲೈವರೆಗೆ ಕುಡಿಯುವ ನೀರಿಗಾಗಿ ಕಾಯ್ದಿರಿಸುವ ಕುರಿತು ಸಭೆಯಲ್ಲಿ ನಿರ್ಧರಿಸಲಾಗುವುದು ಎಂದಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಸಚಿವ ಎಂಬಿ ಪಾಟೀಲ್ ಅವರು ಇಂಡಿ ತಾಲೂಕಿನ ವಿವಿಧ ಹಳ್ಳಿಗಳಿಗೆ ಭೇಟಿ ನೀಡಿ ಬರ ಅಧ್ಯಯನ ನಡೆಸಿದ್ರು. ಸೊನಕನಹಳ್ಳಿ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ರೈತರನ್ನು ಭೇಟಿ ಮಾಡಿ ಅತಿವೃಷ್ಟಿ ಅಥವಾ ಅನಾವೃಷ್ಟಿಯ ಪರಿಸ್ಥಿತಿಯ ಬಗ್ಗೆ ಮಾಹಿತಿ ಪಡೆದರು. ಈ ವೇಳೆ ಸ್ಥಳೀಯ ಶಾಸಕ ಯಶವಂತರಾಯಗೌಡ ಪಾಟೀಲ್ ಗೈರಾಗಿದ್ದು, ಜಿಲ್ಲಾಧಿಕಾರಿ ಸೇರಿದಂತೆ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಪಶ್ಚಿಮ ಬಂಗಾಳ ಹಾಗೂ ಛತ್ತೀಸ್ಗಢದಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ವೇಳೆ ತ್ರಿವರ್ಣ ಧ್ವಜದ ಬದಲಿಗೆ ಬಿಜೆಪಿ ಧ್ವಜ ಹಾರಿಸಿರುವ ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿವೆ. ಬಿಜೆಪಿ ಕಾರ್ಯಕರ್ತರು ಪಕ್ಷದ ಧ್ವಜ ಹಾರಿಸುತ್ತಿರುವ ಈ ದೃಶ್ಯಗಳನ್ನು ಗಾಯಕಿ ನೇಹಾ ಸಿಂಗ್ ರಾಥೋಡ್ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದ್ದು, ಆಡಳಿತ ಪಕ್ಷದ ನಡೆಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನ ಮದಾವರದಿಂದ ತುಮಕೂರುವರೆಗೆ ಮೆಟ್ರೋ ವಿಸ್ತರಣೆಗೆ ಡಿಪಿಆರ್ ಸಿದ್ಧಗೊಂಡಿದ್ದು, ಇದು ರಾಜ್ಯದ ಮೊದಲ ಅಂತರ ಜಿಲ್ಲೆ ಮೆಟ್ರೋ ಕಾರಿಡಾರ್ ಆಗಲಿದೆ. 20,000 ಕೋಟಿಗೂ ಅಧಿಕ ಅಂದಾಜು ವೆಚ್ಚದ 59.6 ಕಿಲೋಮೀಟರ್ ಉದ್ದದ ಈ ಮಾರ್ಗದಲ್ಲಿ ನೆಲಮಂಗಲ, ದಾಬಸ್ಪೇಟೆ ಸೇರಿ 16ರಿಂದ 25 ನಿಲ್ದಾಣಗಳು ಪ್ರಸ್ತಾವನೆಯಲ್ಲಿವೆ. ಈ ಯೋಜನೆಯಿಂದ ಪ್ರಯಾಣದ ಸಮಯ ಕೇವಲ 1 ಗಂಟೆಗೆ ಇಳಿಯಲಿದ್ದು, ಸದ್ಯ ಡಿಪಿಆರ್ ಕೇಂದ್ರ ಸರ್ಕಾರದ ಅನುಮೋದನೆಗೆ ಸಲ್ಲಿಕೆಯ ಹಂತದಲ್ಲಿದೆ. ತಮ್ಮ ವಿರುದ್ಧ ಎನ್ಬಿಡಬ್ಲ್ಯೂ ಜಾರಿಯಾಗಿದೆ ಎಂಬುದು ಸಂಪೂರ್ಣ ಸುಳ್ಳು ಸುದ್ದಿಯಾಗಿದೆ ಎಂದು ಮುಳಬಾಗಿಲು ಜೆಡಿಎಸ್ ಶಾಸಕ ಸಮೃದ್ಧಿ ವಿ ಮಂಜುನಾಥ್ ಸ್ಪಷ್ಟಪಡಿಸಿದ್ದಾರೆ. ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಶುಕ್ರವಾರ ಸಂಜೆ 5 ಗಂಟೆಗೆ ತಾವೇ ಖುದ್ದಾಗಿ ಕೋರ್ಟ್ಗೆ ಹಾಜರಾಗಿದ್ದರಿಂದ ಎನ್ಬಿಡಬ್ಲ್ಯೂ ರದ್ದಾಗಿದೆ. ಸತ್ಯಾಸತ್ಯತೆ ಅರಿಯದೆ ವಿನಾಕಾರಣ ಸುಳ್ಳು ಸುದ್ದಿಗಳನ್ನು ಹಬ್ಬಿಸುವುದು ಸರಿಯಲ್ಲ ಎಂದು ಮುಳಬಾಗಿಲಿನ ತಮ್ಮ ನಿವಾಸದಲ್ಲಿ ಅಸಮಾಧಾನ ವ್ಯಕ್ತಪಡಿಸಿದರು. ಏನೋ ಒಂದು ಮಾಧ್ಯಮದಲ್ಲಿ, ಕೆಲವು ಮಾಧ್ಯಮದಲ್ಲಿ ಒಂದು ಅರ್ಥ ಇತ್ತು. NBW ವಿಶೇಷ ನ್ಯಾಯಾಲಯ ಜನಪ್ರತಿನಿಧಿ ಕೋರ್ಟು ಏನು ಇದಾಗಿದೆ ಅಂತ ಮಾಡ್ತಿತ್ತು. ಬಹುಶಃ ಇದು ತಾವು ಪೂರ್ಣ ಪ್ರಮಾಣದಲ್ಲಿ ಅರ್ಥ ಮಾಡಿಕೊಂಡು ನ್ಯೂಸ್ ಮಾಡಿದ್ರೆ ಅದೆಲ್ಲರಿಗೂ ಒಳ್ಳೆಯದು. ನಾನು ಕೂಡ ಜನಪ್ರತಿನಿಧಿನಿ, ಇದು ಒಳ್ಳೆಯದಾಗುತ್ತೆ. ನಿನ್ನೆ ತಾನೇ ನನಗೆ 14ನೇ ತಾರೀಕು ಕೋರ್ಟ್ ಇತ್ತು. ನಾನು ನನ್ನ 5ವರೆಗೆ ಕೋರ್ಟ್ ಹಾಜರಾಗಿದ್ದೆ. ಉಳಿದು ಯಾರೂ 3 ಮಂದಿ ಬಂದಿರಲಿಲ್ಲ. ಟೋಟಲ್ 4, ನಾನು ಅಕ್ಯೂಸ್ ನಂಬರ್ 4 ನಾನು 4ನೇ ಇದು. ಸೊ ನಾನು ಹಾಜರಾಗಿದ್ದೆ. ನನ್ನ ಸೆಷನ್ ಮುಗಿಸ್ಕೊಂಡು ನಾನು ಹಾಜರಾಗಿದ್ದೆ. ಅದು ನಂದು ಕ್ಯಾನ್ಸಲ್ ಆಗಿದೆ. ಅಕ್ಯೂಸ್ ನಂಬರ್ ಅದು ಆರ್ಡ್ರಲ್ಲಿ ಇದೆ ನೋಡಿ, ಕ್ಯಾನ್ಸಲ್ ಆಗಿದೆ. ಅಷ್ಟರೊಳಗಡೆ ಮಾಧ್ಯಮಗಳಲ್ಲಿ ತುಂಬ ಹರಿದಾಡಿತ್ತು. ಇದು ಬಂಧನ ಆಗ್ತಾರೆ, ಅರೆಸ್ಟ್ ಆಗ್ತಾರೆ ಅನ್ನೋದು ಬರ್ತಾಯಿತ್ತು. ಸೊ ಖಂಡಿತವಾಗ್ಲೂ ಮಾಧ್ಯಮದಲ್ಲೇ ನಾನು ಹೇಳೋದಂತೆ, ಮಾಧ್ಯಮ ಸಮಾಜ ರಂಗದ 4ನೇ ಅಂಗ ನಿಮಗೂ ಕೂಡ ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇರೋದು ಇದೆ. ಸತ್ಯ ಅಸತ್ಯದನ್ನು ಹತ್ರ ತಗೊಂಡು ಸುದ್ದಿ ಮಾಡಬೇಕಂತ ನಾನು. ಸೊ ನೀವು ತೆಗೆದು ನೋಡಿ, ಆರ್ಡ್ರಲ್ಲಿ ತೆಗೆದು ನೋಡಿ. ಸೊ 4ನೇ ಇವರು ಹಾಜರಾಗಿದ್ದಾರೆ, ಅವರು ಇದರಲ್ಲಿ ಬರೋದಿಲ್ಲ. ಸೊ ಉಳಿದ ಇವರು ಇದಕ್ಕೆ ಬರ್ತಾರೆ, NBW ಬರ್ತಾರೆ ಅಂತ ಕೂಡ ಅದು ಹಾಕಿದ್ದಾರೆ. ಸೊ ಅದರಿಂದ ಇದು ಸತ್ಯಕ್ಕೆ. ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ತಾಲೂಕಿನ ತೆಕ್ಕಲಕೋಟೆಯಲ್ಲಿ ಪಟ್ಟಣ ಪಂಚಾಯಿತಿ ನೂತನ ಕಟ್ಟಡ ನಿರ್ಮಾಣಕ್ಕಾಗಿ ಅನಧಿಕೃತ ಗುಡಿಸಲುಗಳನ್ನು ತೆರವುಗೊಳಿಸಲಾಗಿದೆ. 3 ಕೋಟಿ ವೆಚ್ಚದ ಕಾಮಗಾರಿಗೆ ಇಂದು ಭೂಮಿ ಪೂಜೆ ನಿಗದಿಯಾಗಿದೆ. ಕಾಲಾವಕಾಶ ನೀಡದೆ ಬೀದಿಗೆ ತಳ್ಳಲಾಗಿದೆ ಎಂದು 15 ಸಂತ್ರಸ್ತ ಕುಟುಂಬಗಳು ಮತ್ತು ಬಿಜೆಪಿ ಆಕ್ಷೇಪ ವ್ಯಕ್ತಪಡಿಸಿದೆ. ಅಧಿಕಾರಿಗಳು ಮತ್ತು ಪೊಲೀಸ್ ಬಿಗಿ ಭದ್ರತೆಯಲ್ಲಿ ಈ ಕಾರ್ಯಾಚರಣೆ ನಡೆದಿದೆ. ಹಾವೇರಿ ಜಿಲ್ಲೆಯ ನೆಗಳೂರು ಗ್ರಾಮದ ಎಂಬಿಬಿಎಸ್ ವಿದ್ಯಾರ್ಥಿನಿ ನಿವೇದಿತಾ ಅಪರೂಪದ ಆಟೋ ಇಮ್ಯೂನು ಕಾಯಿಲೆಯಿಂದ ಬಳಲುತ್ತಾ ಬದುಕುಳಿಯುವುದು ಕಷ್ಟವೆಂದು ವೈದ್ಯರು ತಿಳಿಸಿದರು. ವೀಲ್ ಚೇರ್ಗೆ ಸೀಮಿತವಾಗಿದ್ದ ನಿವೇದಿತಾಳನ್ನು ಕುಟುಂಬದವರು ಹೊಸರೀತಿ ರಾಯರ ಮಠಕ್ಕೆ ಕರೆದೊಯ್ದು ಸುಬುಧೇಂದ್ರ ತೀರ್ಥ ಶ್ರೀಗಳ ಆಶೀರ್ವಾದ ಪಡೆದರು. ಶ್ರೀಗಳು ನೀಡಿದ ಮಂತ್ರಾಕ್ಷತೆಯಿಂದ ಕೇವಲ 3 ವಾರಗಳಲ್ಲಿ ಯುವತಿ ಚೇತರಿಸಿಕೊಂಡಿದ್ದು, ರಾಯರ ಕೃಪೆಯಿಂದ ಹೊಸ ಜೀವನ ಪಡೆದಿದ್ದಾಳೆ.
ಎನ್ಸೆಫಲೈಟಿಸ್ ಅಂತ ಡಯಾಗ್ನೋಸ್ ಆಯಿತು. ಆ ಡಯಾಗ್ನೋಸ್ ಆದಮೇಲೆ ಬರೀ ಫಿಟ್ಸ್ ಬರೋಕ್ಕೆ ಶುರುವಾಯಿತು ಮೇಲೆ. ಸೊ ಆವಾಗ ನಾನು ಟ್ರೀಟಿಂಗ್ ಮಾಡೋ ಡಾಕ್ಟರ್ ಅಮೃತ್ ಸರ್ ಅವರು ಮತ್ತು ಅವ್ರ ಟೀಮು ನನಗೆ ICUಗೆ ಶಿಫ್ಟ್ ಮಾಡಿದರು. ಸೊ ಅಲ್ಲಿ 18ರಿಂದ 20 ದಿನ ಇದ್ವಿ. ಅಲ್ಲಿರೋದು ಏನೂ ಲಕ್ಷ್ಯ ಇರಲಿಲ್ಲ ನನಗೆ. ಸೊ ಲಾಸ್ಟ್ 3 ಡೇಸು ನಮ್ಮ ಪಪ್ಪ ಮಮ್ಮಿಗೆ ಹೇಳಿದ್ರು ಅವರು, ಸೊ ಇವಳು ಉಳಿದಾದರೂ ಉಳಿಬೋದು, ನಮ್ಮ ಕಡೆ ಏನೂ ಹೋಪ್ಸ್ ಇಲ್ಲ, 3 ದಿನ ಇರ್ತಾಳೆ ನೋಡೋಣ ಅಂತ ಹೇಳಿದರು, ನೀವು ದೇವ್ರ ಮೊರೆ ಹೋಗ್ರಿ ಅಂತ. ಸೊ ಅವಾಗೆಲ್ಲ ಇಲ್ಲಿ ಹೊಸರುತ್ತಿಯಲ್ಲಿರೋ ಮಠಕ್ಕೆ ಹೋಮ ಅವನ್ನ ಎಲ್ಲ ಮಾಡಿಸಿದ್ರು, ಕ್ಷೀರಾಭಿಷೇಕ ನಮ್ಮ ಅಕ್ಕ ಅವರೆಲ್ಲ ಮಾಡಿಸಿದ್ರು. ಆವಾಗ ನಾನು ಹುಷಾರಾಗಿ ಬಂದಮೇಲೆ ಸುಬದೇಂದ್ರ ತೀರ್ಥರು ಇಲ್ಲಿ ಹೊಸರತ್ತಿಗೆ ಬಂದಿದ್ದರು. ಸೊ ಆವಾಗ ನಮ್ಮ ಅಕ್ಕ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದರು, ಅವ್ರ ಆಶೀರ್ವಾದ ಆಗಲಿ ನಿನಗೆ ಅಂತ. ಸೊ ಅಲ್ಲಿ ಹೋದ್ಮೇಲೆ ಅದು ತೀರ್ಥರು ನನ್ನ ವೀಲ್ ಚೇರಲ್ಲಿ ಹೋಗಿದ್ದೆ. ಸೊ ಅವಾಗ ನಂಗೆ ನಡೆಯೋಕ್ಕೆ ಬರ್ತಿರಲಿಲ್ಲ, ಎಲ್ಲ ಕೆಲಸನೂ ಕೂತ್ಕೊಂಡಲ್ಲೇ ಮಾಡಬೇಕಿತ್ತು, ಕೂತ್ಕೊಂಡಲ್ಲೇ ಹೋಗಬೇಕಿತ್ತು. ಅವಾಗ ನಿಂದ್ರಕ್ಕೂ ಬರ್ತಿರಲಿಲ್ಲ ನನಗೆ. ಸೊ ವೀಲ್ ಚೇರಲ್ಲಿ ಹೋಗಿದ್ದೆ. ಆವಾಗ ಗುರುಗಳ ಆಶೀರ್ವಾದ ಮಾಡಿ 5 ವಾರ ನೀವು ಇಲ್ಲಿಗೆ ಮಠಕ್ಕೆ ಬಂದು ನಡ್ಕೊಳ್ರಿ, ನಿಮಗೆ ಒಳ್ಳೆಯದಾಗತ್ತೆ ಅಂತ ಹೇಳಿ ಆಶೀರ್ವಾದ ಮಾಡಿ ಮಂತ್ರಾಕ್ಷತೆ ಹಾಕಿ ಹೋದರು. ಮತ್ತು ಇದೊಂದು ಫೋಟೋ ಕೊಟ್ಟರು. ಅದಾದಮೇಲೆ ನಾವು ಹೊಸರತ್ತಿ ಮಠಕ್ಕೆ ಹೋಗ್ತಾ ಇದ್ವಿ. ಇಂಜೆಕ್ಷನ್ ಸಂಬಂಧ 1 ವಾರ ಹೋಗೋಕ್ಕಾಗಲಿಲ್ಲ. ಬಟ್ ಮೊನ್ನೆ ಒಂದು 3 ದಿವಸದ ಹಿಂದೆ 3ನೇ ವಾರಕ್ಕೆ ನಾನು ಎದ್ದು ನಿಂತೆ. 3ನೇ ವಾರ ಇನ್ನೇನು ಮಠಕ್ಕೆ ಹೋಗೋ ದಿನ ಹಿಂದಿನ ದಿನ, ನಾಳೆ ಮಠಕ್ಕೆ ಹೋಗ್ತೀನಿ ಅಂದರೆ ಹಿಂದಿನ ದಿನ ನಾನು ಎದ್ದು ನಿಂತೆ. ಸೊ ಮಠಕ್ಕೆ ಅವಾಗ ನಡ್ಕೊಳ್ತಾನೆ ಹೋದೆ. ಸೊ 3ನೇ ಅಜ್ಜರು ಹೇಳ್ದಂಗೆ 5 ವಾರ ಅಲ್ಲ. ವಿಧಾನಸೌಧದಲ್ಲಿ ನಡೆದ ಫ್ರೀಡಂ ಹಬ್ಬ ಸಮಾರಂಭದಲ್ಲಿ ಮುಖ್ಯಮಂತ್ರಿಗಳು ಮಾತನಾಡುತ್ತಿದ್ದಂತೆ ಸಭಿಕರು ಮೋದಿ ಮೋದಿ ಎಂದು ಕೂಗಿದ್ರು. ಇದಕ್ಕೆ ಉತ್ತರಿಸಿದ ಸಿಎಂ, ಮೋದಿನೇ ಡಿಕೆ ಎನ್ನುತ್ತಿದ್ದಾರೆ, ನೀವು ಮೋದಿ ಎನ್ನುತ್ತಿದ್ದೀರಿ ಎಂದು ಹಾಸ್ಯಮಯವಾಗಿ ತಿರುಗೇಟು ನೀಡಿದ್ರು. ನಂತರ ಸ್ವಾತಂತ್ರ್ಯೋತ್ಸವದ ಶುಭಾಶಯ ಕೋರಿ ನವ ಕರ್ನಾಟಕ ನಿರ್ಮಾಣದ ಬಗ್ಗೆ ಮಾತನಾಡಿದರು. ಈ ಕಾರ್ಯಕ್ರಮವು ಬೆಳಕಿನ ಚಿತ್ತಾರ ಹಾಗೂ ಸಂಗೀತ ರಸ ಸಂಚಿಯೊಂದಿಗೆ ಕಳೆಗಟ್ಟಿತು. ಡಿಕೆ ಅಂತ ಇದ್ದಾರೆ, ನೀವು ಯಾಕೆ ತಲೆ ಕೆಡಿಸ್ಕೊತಾ ಇದ್ದೀರಾ? ನೋಡಿ, ಡಿಕೆ ಶುರು ಆಯ್ತು. ಬಂಧುಗಳೇ, ಈ ಕಾರ್ಯಕ್ರಮ ಯಾರು ಮಾಡಿದ್ರು? ಬಂಧುಗಳೇ, ಇವತ್ತು ಕರ್ನಾಟಕ ನಾಡಿನ ಎಲ್ಲ ನನ್ನ ಯುವಕರಿಗೆ, ಸ್ವತಂತ್ರ ಯೋಧರಿಗೆ, ನನ್ನ ತಾಯಂದಿರಿಗೆ, ಹಿರಿಯರಿಗೆ ಎಲ್ಲರೂ ಕೂಡ 80ನೇ ವರ್ಷ 79 ತುಂಬಿ 80 ವರ್ಷಕ್ಕೆ ಇವತ್ತು ನಾವು ಕಾಲಿಟ್ಟಿದ್ದೇವೆ. ಮೋದಿನೇ ಡಿಕೆ ಅಂತ ಇದ್ದಾರೆ, ನೀವು ಯಾಕೆ ತಲೆ ಕೆಡಿಸ್ಕೊತಾ ಇದ್ದೀರಾ? ನೋಡಿ, ಡಿಕೆ ಶುರು ಆಯ್ತು. ಬಂಧುಗಳೇ, ಈ ಕಾರ್ಯಕ್ರಮ ಯಾರು ಮಾಡಿದ್ರು? ಬಂಧುಗಳೇ, ಕಬಿನಿ, ಹೇಮಾವತಿ ಹಾಗೂ ಭದ್ರಾ ಜಲಾಶಯಗಳಿಗೆ ಭಾರಿ ಒಳಹರಿವು ಹರಿದು ಬರುತ್ತಿದೆ. ಆಲಮಟ್ಟಿ ಜಲಾಶಯದ ನೀರಿನ ಮಟ್ಟ ಗರಿಷ್ಠ ಮಟ್ಟ ತಲುಪಿದೆ. ಲಿಂಗನಮಕ್ಕಿ ಹಾಗೂ ಭದ್ರಾ ಡ್ಯಾಂನಲ್ಲಿ ನೀರಿನ ಸಂಗ್ರಹ ಹೆಚ್ಚಾಗಿದೆ. ಉತ್ತಮ ಮಳೆಯಿಂದ ರೈತರ ಮುಖದಲ್ಲಿ ಮಂದಹಾಸ ಮೂಡಿದ್ದು ಕೃಷಿ ಚಟುವಟಿಕೆಗಳು ಚುರುಕುಗೊಂಡಿವೆ. ಕರ್ನಾಟಕದ ಕರಾವಳಿ, ಉತ್ತರ ಮತ್ತು ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಮುಂದಿನ ಕೆಲವು ಬಲವಾದ ಗಾಳಿಯೊಂದಿಗೆ ಸಾಧಾರಣ ಮಳೆಯಾಗುತ್ತದೆ ಮುನ್ಸೂಚನೆಯನ್ನು ಹವಾಮಾನ ಇಲಾಖೆ ನೀಡಿದೆ. ಗಂಟೆಗೆ 30ರಿಂದ 50 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುವ ಸಾಧ್ಯತೆ ಇದೆ. ಸಾರ್ವಜನಿಕರು ಹಾಗೂ ರೈತರು ಎಚ್ಚರಿಕೆ ವಹಿಸುವಂತೆ ಸೂಚಿಸಲಾಗಿದೆ. ಗಾಲೆಯಲ್ಲಿ ಭಾರತ ಶ್ರೀಲಂಕಾ ಮೊದಲ ಟೆಸ್ಟ್ನ 2ನೇ ದಿನದಾಟಕ್ಕೆ ಮಳೆ ಭಾರಿ ಅಡ್ಡಿಪಡಿಸಿದೆ. ಎಡೆಬಿಡದೆ ಸುರಿದ ಮಳೆಯಿಂದ ಮೊದಲ ಸೆಷನ್ ರದ್ದಾಗಿದ್ದು ಪಿಚ್ ಕವರ್ಗಳಿಂದ ಮುಚ್ಚಲಾಗಿದೆ. ಮೊದಲ ದಿನದಾಟದ ಅಂತ್ಯಕ್ಕೆ
ಭಾರತ 2 ರನ್ ಗಳಿಸಿದ್ದು ದೇವದತ್ ಪಡಿಕ್ಕಲ್ ಶತಕ ಸಿಡಿಸಿ ಕ್ರೀಸ್ನಲ್ಲಿದ್ದಾರೆ. ಮಳೆ ನಿಂತ ಬಳಿಕ ಆಟ ಪುನರಾರಂಭಗೊಳ್ಳಲಿದೆ. ವಿಶ್ವ ಕ್ರಿಕೆಟ್ನಲ್ಲಿ ಬಾಂಗ್ಲಾದೇಶ ಹೊಸ ಇತಿಹಾಸ ಬರೆದಿದೆ. ಡಾರ್ವಿನ್ನಲ್ಲಿ ನಡೆದ ಪ್ರಥಮ ಟೆಸ್ಟ್ನಲ್ಲಿ ಆಸ್ಟ್ರೇಲಿಯಾವನ್ನು 9 ವಿಸ್ಮಯಗಳಿಂದ ಮಣಿಸಿದ ಬಾಂಗ್ಲಾ ಆಸ್ಟ್ರೇಲಿಯಾ ನೆಲದಲ್ಲಿ ಟೆಸ್ಟ್ ಕೇವಲ 3ನೇ ಏಷ್ಯನ್ ರಾಷ್ಟ್ರ ಎಂಬ ಕೀರ್ತಿಗೆ ಭಾಜನವಾಗಿದೆ. ಜೊತೆಗೆ ಕೇವಲ 3ನೇ ಪಂದ್ಯದಲ್ಲೇ ಈ ಸಾಧನೆ ಮಾಡುವ ಮೂಲಕ ಆಸ್ಟ್ರೇಲಿಯಾದಲ್ಲಿ ಅತಿ ವೇಗವಾಗಿ ಗೆಲುವು ದಾಖಲಿಸಿದ ಏಷ್ಯಾದ ಮೊದಲ ತಂಡ ಎಂಬ ಹೆಗ್ಗಳಿಕೆಯನ್ನು ಬಾಂಗ್ಲಾದೇಶ ತನ್ನದಾಗಿಸಿಕೊಂಡಿದೆ. ವಾರಾಂತ್ಯದ ಮಾರುಕಟ್ಟೆಗಳಲ್ಲಿ ಚಿನ್ನದ ಬೆಲೆ ಏರಿಕೆ ಪ್ರವೃತ್ತಿ ಕಂಡುಬಂದಿದ್ದು, ಜಾಗತಿಕ ಮಟ್ಟದಲ್ಲಿ ಏರಿಕೆಯಾಗಿ 22 ಕ್ಯಾರೆಟ್ ಚಿನ್ನ 10 ಗ್ರಾಂಗೆ 1,42,200ಕ್ಕೆ ಮತ್ತು 24 ಕ್ಯಾರೆಟ್ ಚಿನ್ನ 1,55,130ಕ್ಕೆ ತಲುಪಿದೆ. ಇದಕ್ಕೆ ವ್ಯತಿರಿಕ್ತವಾಗಿ ಬೆಳ್ಳಿ ಬೆಲೆ ಸ್ವಲ್ಪ ಕುಸಿತ ಕಂಡಿದ್ದು, ಬೆಂಗಳೂರು ಮತ್ತು ಚೆನ್ನೈನಂತಹ ಪ್ರಮುಖ ನಗರಗಳಲ್ಲಿ 100 ಗ್ರಾಂಗೆ 25,000ರಂತೆ ವಹಿವಾಟು ನಡೆಸುತ್ತಿದೆ. ಪ್ರಜ್ವಲ್ ಬ್ಯಾರಕ್ನಲ್ಲಿ ಮೊಬೈಲ್ ಪತ್ತೆಯಾದ ಬೆನ್ನಲ್ಲೇ ಎಚ್ಚೆತ್ತ ಜೈಲು ಸಿಬ್ಬಂದಿ. ಡಿಜಿಪಿ ಭೇಟಿಯ ಬಳಿಕ ಪರಪ್ಪನ ಅಗ್ರಹಾರದಲ್ಲಿ ಭದ್ರತೆ ಕಠಿಣಗೊಳಿಸಿದ್ದಾರೆ. ಹೈಪ್ರೊಫೈಲ್ ಕೈದಿಗಳ ಮೇಲೆ ನಿಗಾ ಇಡಲಾಗಿದ್ದು, ರೇಣುಕಾಸ್ವಾಮಿ ಕೊಲೆ ಕೇಸ್ ಆರೋಪಿ ದರ್ಶನ್ ಅವರನ್ನು ಬೇರೆ ಸೆಲ್ಗೆ ಶಿಫ್ಟ್ ಮಾಡಲಾಗಿದೆ. ದರ್ಶನ್ ಸೆಲ್ ಬಳಿ ಸಿಸಿಟಿವಿ ಹಾಗೂ ಹೆಚ್ಚಿನ ಸಿಬ್ಬಂದಿ ನಿಯೋಜಿಸಲಾಗಿದೆ. ಇನ್ನು A1 ಆರೋಪಿ ಪವಿತ್ರ ಗೌಡ ಅವರನ್ನು 16 ಕೈದಿಗಳಿರುವ ಬೇರೆ ಬ್ಯಾರಕ್ಗೆ ಸ್ಥಳಾಂತರಿಸಲಾಗಿದೆ. ಬೆಂಗಳೂರಿನ ಕೆಆರ್ಪುರದಲ್ಲಿ ಸಂಚಾರಿ ಪೊಲೀಸರ ದೌರ್ಜನ್ಯ ಮಿತಿ ಮೀರಿದೆ. ಬಟ್ಟರಹಳ್ಳಿ ಸಿಗ್ನಲ್ ಬಳಿ ಸಣ್ಣ ಜಗಳ ಬಿಡಿಸಲು ಹೋದ ವಿದ್ಯಾರ್ಥಿ ರಾಹುಲ್ ಮೇಲೆ ಕೆಆರ್ಪುರ ಪಿಎಸ್ಐ ನಯನ ಹಲ್ಲೆ ನಡೆಸಿದ್ದಾರೆ. ವಿದ್ಯಾರ್ಥಿಯ ಕಾಲರ್ ಹಿಡಿದು ಎಳೆದಾಡಿ ಕಪಾಳ ಮೋಕ್ಷ ಮಾಡುವುದರ ಜೊತೆಗೆ ಮೊಬೈಲ್ ಸ್ಕ್ರೀನ್ ಒಡೆದು ಗೂಂಡಾವರ್ತನೆ ತೋರಿದ್ದಾರೆ. ಈ ಕೃತ್ಯದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು, ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಸ್ವಾತಂತ್ರ್ಯ ದಿನಾಚರಣೆಯ ರಾತ್ರಿ ಕೆಆರ್ಪುರಂನ ಟಿಸಿ ಪಾಳ್ಯ ಸಿಗ್ನಲ್ ಸಮೀಪದ ಓಲ್ಡ್ ಮದ್ರಾಸ್ ರಸ್ತೆಯ ಸರ್ವಿಸ್ ರಸ್ತೆಯಲ್ಲಿ 15 ವರ್ಷಗಳ ಹಳೆಯ 3 ಮರಗಳನ್ನು ರಾತ್ರೋರಾತ್ರಿ ಕಡಿಯಲಾಗಿದೆ. ಕಳೆದ 15 ವರ್ಷಗಳಿಂದ ಮಕ್ಕಳಂತೆ ಸಾಕಿದ್ದ ಮರಗಳ ಮಾರಣ ಹೋಮಕ್ಕೆ ಪರಿಸರ ಪ್ರೇಮಿಗಳು ಮತ್ತು ಮಾಜಿ ಕಾರ್ಪೊರೇಟರ್ ವೀರಣ್ಣ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸ್ಥಳೀಯ ಸಿಸಿಟಿವಿ ಕ್ಯಾಮೆರಾ ಪರಿಶೀಲಿಸಿ ಕಟುಕರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಲಾಗಿದೆ. ಬೆಂಗಳೂರು ಬೆನ್ನಲ್ಲೇ ರಾಜ್ಯದ ಇತರ ಜಿಲ್ಲೆಗಳಲ್ಲೂ ಆಹಾರ ಸುರಕ್ಷತಾ ಅಧಿಕಾರಿಗಳು ದಾಳಿ ಮುಂದುವರಿಸಿದ್ದಾರೆ. ಮೈಸೂರಿನಲ್ಲಿ 4 ಹೋಟೆಲ್ಗಳ ಮೇಲೆ ದಾಳಿ ನಡೆಸಿ 68 ಕೆಜಿ ಕೊಳೆತ ಮಾಂಸ ಸೀಜ್ ಮಾಡಲಾಗಿದೆ. ಇತ್ತ ಮಂಗಳೂರಿನಲ್ಲಿ ಆನ್ಲೈನ್ ಮೂಲಕ ಕೊಂಡ ಚಿಕನ್ಗಳಲ್ಲಿ ಹಳಸಿದ ವಾಸನೆ ಬಂದಿದ್ದ ದೂರಿನ ಮೇರೆಗೆ ಕೆಎಫ್ಸಿ ಮಳಿಗೆಯ ಮೇಲೆ ಅಧಿಕಾರಿಗಳು ದಿಢೀರ್ ದಾಳಿ ನಡೆಸಿ ಮಳಿಗೆಯನ್ನು ಸೀಜ್ ಮಾಡಿದ್ದಾರೆ. ಗ್ರಾಹಕರ ಆರೋಗ್ಯದೊಂದಿಗೆ ಚೆಲ್ಲಾಟವಾಡುತ್ತಿರುವುದಕ್ಕೆ ಸಾರ್ವಜನಿಕರಿಂದ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಕಲಬುರಗಿ ಜಿಲ್ಲೆಯ ಅಫಜಲಪುರ ತಾಲೂಕಿನ ರೇವೂರ ಗ್ರಾಮದಲ್ಲಿ ಸರಣಿ ಕಳ್ಳತನ ನಡೆದಿದೆ. ಗ್ರಾಮೀಣ ಬ್ಯಾಂಕ್ ಶಾಖೆಯಲ್ಲಿ ದರೋಡೆಗೆ ಯತ್ನಿಸಿದ್ದು, 2 ದೇವಸ್ಥಾನ ಹಾಗೂ 3 ಮನೆಗಳಲ್ಲಿ ಕಳ್ಳರು ಕೈಚಳಕ ತೋರಿಸಿದ್ದಾರೆ. ಅಶೋಕ್ ಎಂಬವರ ಮನೆಯಲ್ಲಿದ್ದ 25,000 ನಗದು ಕಳುವಾಗಿದೆ. ರೇವೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಕದಿಮರ ಪತ್ತೆಗೆ ಶೋಧ ಮುಂದುವರೆದಿದೆ. ಬಳ್ಳಾರಿ ತಾಲೂಕಿನ ಚರಕುಂಟೆ ಗ್ರಾಮದ ಸರ್ವೆ ನಂಬರ್ 46ರ ಜಮೀನು ವಿವಾದಕ್ಕೆ ಸಂಬಂಧಿಸಿದಂತೆ ರೈತ ಹನುಮಂತಪ್ಪ ಮಾಡಿರುವ ಆರೋಪಗಳು ಆಧಾರರಹಿತ ಎಂದು ಮುಂಡ್ಲೂರು ಕುಶಾಲ್ ಸುದ್ದಿಗೋಷ್ಠಿಯಲ್ಲಿ ಸ್ಪಷ್ಟಪಡಿಸಿದ್ದಾರೆ. ನ್ಯಾಯಾಲಯದ ಮೂಲಕವೇ ಜಮೀನು ಖರೀದಿಸಿದ್ದು, ಎಲ್ಲ ಅಸಲಿ ದಾಖಲೆಗಳು ತಮ್ಮ ಬಳಿ ಇದೆ ಎಂದಿದ್ದಾರೆ. ಹನುಮಂತಪ್ಪ 10 ಲಕ್ಷ ಹೆಚ್ಚುವರಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಎಂದು ಆರೋಪಿಸಿದ್ದು, ಅಧಿಕಾರಿಗಳು ದಾಖಲೆ ಪರಿಶೀಲಿಸಿ ಸತ್ಯಾಸತ್ಯತೆ ಹೊರತರಬೇಕೆಂದು ಒತ್ತಾಯಿಸಿದ್ದಾರೆ.